ತಿಳಿಯಲಿದ್ದೇವೆ. ಹದಿನೈದು ಪಾಯಿಂಟ್ ಒಂದು ಇಂಟ್ರಡಕ್ಷನ್ ಅಂದರೆ ಪರಿಚಯ. ವಿವಿಧ ದೇಶಗಳ ಸಂವಿಧಾನವು ಜನನ, ಜಾತಿ, ಮತ, ಬಣ್ಣ ಅಥವಾ ಲಿಂಗವನ್ನು ಲೆಕ್ಕಿಸದೆ ಎಲ್ಲ ನಾಗರಿಕರಿಗೆ ಕೆಲವು ಮೂಲಭೂತ ಹಕ್ಕುಗಳನ್ನು ಖಾತರಿಪಡಿಸುತ್ತವೆ. ನಾಗರಿಕರಾಗಿರುವ ಸಾರ್ವಜನಿಕ ಸೇವಕರು ಕೆಲವು ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಿರುತ್ತಾರೆ. ಆದಾಗ್ಯೂ ಸಾರ್ವಜನಿಕ ಸೇವಕರು ಸಾರ್ವಜನಿಕ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಇದಕ್ಕಾಗಿ ಸಂವಿಧಾನವು ರಾಜ್ಯಗಳಿಗೆ ತಮ್ಮ ಹಕ್ಕುಗಳನ್ನು ನಿಯಂತ್ರಿಸಲು ಅಧಿಕಾರ ನೀಡುತ್ತದೆ ಹಾಗೂ ಅವರ ಮೇಲೆ ಕಟ್ಟುಪಾಡುಗಳನ್ನು ವಿಧಿಸಿ ಸಾರ್ವಜನಿಕ ಸೇವಕರ ವಿವಿಧ ಹಕ್ಕುಗಳಿಗೆ ಸಂಬಂಧಿಸಿದಂತೆ ವಿವಿಧ ದೇಶಗಳು ತಮ್ಮ ಜನರ ಪ್ರತಿಭೆ, ಅವರ ಐತಿಹಾಸಿಕ ಹಿನ್ನೆಲೆ, ಅವರ ಆರ್ಥಿಕ ಅಭಿವೃದ್ಧಿಯ ಹಂತ ಮತ್ತು ಅವರ ರಾಜಕೀಯ ಮತ್ತು ಆಡಳಿತದ ರಚನೆಯನ್ನು ಅವಲಂಬಿಸಿ ಸಮಯದ ಅವಧಿಯಲ್ಲಿ ವಿಭಿನ್ನ ಹಕ್ಕುಗಳ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿವೆ. ಸಾರ್ವಜನಿಕ ಸೇವಕರು ಮೊದಲ ನಾಗರಿಕರು ಮತ್ತು ಮೊದಲು ಅವರು ನಾಗರಿಕರು ಮತ್ತು ನಂತರ ಉದ್ಯೋಗಿಗಳಾಗಿರುತ್ತಾರೆ. ಆದರೆ ರಾಜ್ಯಗಳ ಕಾನೂನು ಮತ್ತು ಸುವ್ಯವಸ್ಥೆಯ ರಚನೆಯನ್ನು ಕಾಪಾಡಿಕೊಳ್ಳಲು ಅವರು ವಿಶೇಷ ಕರ್ತವ್ಯವನ್ನು ಹೊಂದಿರುತ್ತಾರೆ. ಉದ್ಯೋಗಿಗಳಿಗೆ ನಾಗರಿಕರಾಗಿ ಮತ್ತು ಸಾರ್ವಜನಿಕ ಸೇವಕರಾಗಿ ಅನ್ವಯಿಸುವ ಡಬಲ್ ಸ್ಥಾನಮಾನದ ಅಂದರೆ ಎರಡು ಸ್ಥಾನಮಾನಗಳ ವಿಶೇಷ ಸ್ಥಾನಮಾನವಿದೆ. ಅವರ ಸ್ಥಾನವು ಪ್ರಜಾಪ್ರಭುತ್ವ ಸರ್ಕಾರದ ಪರಿಕಲ್ಪನೆಯೊಂದಿಗೆ ನಿಕಟ ಸಂಬಂಧ ಹೊಂದಿರುತ್ತದೆ. ಇದು ನೌಕರರು ತಮ್ಮ ಸ್ವಂತ ಹಿತಾಸಕ್ತಿಗಳ ಬಗ್ಗೆ ಯೋಚಿಸದೆ ಎಲ್ಲ ಜನರಿಗೆ ನಿಷ್ಠಾವಂತ ಸೇವೆಯನ್ನು ಸಲ್ಲಿಸಬೇಕೆಂದು ನಿರೀಕ್ಷಿಸುತ್ತದೆ. ಹಾಗಾಗಿ ಸಾರ್ವಜನಿಕ ನೌಕರರು ಸಾರ್ವಜನಿಕ ಉದ್ಯೋಗಿಗಳಾಗಿದ್ದರೂ ಸಹ ಸಾಮಾನ್ಯ
ನಾಗರಿಕರ ಪಾತ್ರವನ್ನು ನೀಡಬೇಕಾಗುತ್ತದೆ ಮತ್ತು ಅವರನ್ನು ಎರಡನೇ ದರ್ಜೆಯ ನಾಗರಿಕರಂತೆ ಪರಿಗಣಿಸಲಾಗುವುದಿಲ್ಲ ಎಂಬ ವಾದಗಳಿವೆ. ಮೊದಲೇ ಹೇಳಿದಂತೆ ಈ ಘಟಕದಲ್ಲಿ ನಾವು ನಾಗರಿಕರು ಹಾಗೂ ಸಾರ್ವಜನಿಕ ಸೇವಕರಿಗೆ ಖಾತರಿಪಡಿಸಿದ ಮೂಲಭೂತ ಮತ್ತು ಇತರ ಹಕ್ಕುಗಳನ್ನು ಅಧ್ಯಯನ ಮಾಡಲಿದ್ದೇವೆ. ಸಾರ್ವಜನಿಕ ಸೇವಕರ ಹಕ್ಕುಗಳನ್ನು ಚಲಾಯಿಸಲು ಸರ್ಕಾರ ವಿಧಿಸಿರುವ ನಿರ್ಬಂಧಗಳು ಮತ್ತು ಸರಕಾರಿ ನೌಕರರ ಸೇವಾ ಹಕ್ಕುಗಳನ್ನು ಇಲ್ಲಿ ನಾವು ಈ ಘಟಕದ ಮೂಲಕ ಎತ್ತಿ ತೋರಿಸುತ್ತಿದ್ದೇವೆ. ಫಂಡಮೆಂಟಲ್ ರೈಟ್ಸ್ ಗ್ಯಾರಂಟಿ ಟು ಸಿಟಿಜನ್. ನಮ್ಮ ಸಂವಿಧಾನದಲ್ಲಿ ನಾಗರಿಕರಿಗೆ ಖಾತರಿಪಡಿಸಿದ ಮೂಲಭೂತಗಳು ಇವೆ. ಅವುಗಳು ಯಾವ್ಯಾವೆಂದರೆ ರೈಟ್ ಟು ಈಕ್ವಾಲಿಟಿ ಅಂದರೆ ಸಮಾನತೆಯ ಹಕ್ಕು, ರೈಟ್ ಟು ಫ್ರೀಡಮ್ ಅಂದರೆ ಸ್ವಾತಂತ್ರ್ಯದ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂದರೆ ಶೋಷಣೆ ವಿರುದ್ಧ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಕಲ್ಚರಲ್ ಅಂಡ್ ಎಜುಕೇಷನಲ್ ರೈಟ್ಸ್ ಅಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು, ಹಾಗೂ ಕೊನೆಯದಾಗಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂದರೆ ಸಂವಿಧಾನಕ ಪರಿಹಾರಗಳ ಹಕ್ಕು ಎಂದರ್ಥ. ಸಶಸ್ತ್ರ ಸೇವೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳಿಗೆ ಈ ಕೆಲವು ಹಕ್ಕುಗಳು ಲಭ್ಯವಿಲ್ಲದಿರಬಹುದು. ಇದಲ್ಲದೆ ಅಪರಾಧದ ವಿರುದ್ಧ ರಕ್ಷಣೆ ಅಂದರೆ ಅಪರಾಧ ನಿರ್ಣಯ ಮತ್ತು ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಹೊರತುಪಡಿಸಿ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸ್ವಯಂಚಾಲಿತವಾಗಿ ಖಾತರಿಪಡಿಸುವ ಸ್ವಾತಂತ್ರ್ಯಗಳನ್ನು ಸಾಮಾನ್ಯವಾಗಿ ಅಮಾನತುಗೊಳಿಸಲಾಗುತ್ತದೆ. ಸಾರ್ವಜನಿಕ ಉದ್ಯೋಗ ಮತ್ತು ಸಾರ್ವಜನಿಕ ಸೇವೆಗಳಿಗೆ ಸಂಬಂಧಿಸಿದಂತೆ ಕೆಲವು ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಗುತ್ತದೆ ಅಥವಾ ಮೀಸಲಾತಿ ಮಾಡಲಾಗುತ್ತದೆ. 15.3 ಕ್ಲಾಸಿಫಿಕೇಶನ್ ಆಫ್ ಫಂಡಮೆಂಟಲ್ ಅಂಡ್ ಅದರ್ ರೈಟ್ಸ್ ಅಂದರೆ ಮೂಲಭೂತ ಮತ್ತು ಇತರ ಹಕ್ಕುಗಳ ವರ್ಗೀಕರಣ ಎಂದರ್ಥ. ಸಂವಿಧಾನವು ನಾಗರಿಕರಿಗೆ
ನಾಗರಿಕರಿಗೆ ಖಾತರಿಪಡಿಸಿದ ಹಕ್ಕುಗಳನ್ನು ನಾವು ಈ ಕೆಳಗಿನಂತೆ ವರ್ಗೀಕರಿಸಬಹುದು. ಮೊದಲನೆಯದು ಪರ್ಸನಲ್ ರೈಟ್ಸ್, ಅಂದರೆ ವೈಯಕ್ತಿಕ ಹಕ್ಕುಗಳು. ಎರಡನೆಯದು ಸಿವಿಲ್ ರೈಟ್ಸ್, ಅಂದರೆ ನಾಗರಿಕ ಹಕ್ಕುಗಳು. ಮೂರನೆಯದು ಪೊಲಿಟಿಕಲ್ ರೈಟ್ಸ್, ಅಂದರೆ ರಾಜಕೀಯ ಹಕ್ಕುಗಳು. ನಾಲ್ಕನೆಯದು ಟ್ರೇಡ್ ಯೂನಿಯನ್ ರೈಟ್ಸ್. ಇವು ಸಾಮಾನ್ಯವಾಗಿ ಯಾರು ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೋ, ಯಾರು ಬೇರೆ ಬೇರೆ ಕೇಂದ್ರಗಳಲ್ಲಿ ಕೆಲಸ ಮಾಡುತ್ತಾರೋ ಅಂಥವರಿಗೆ ಈ ಹಕ್ಕುಗಳನ್ನು ಕೊಡಲಾಗಿದೆ. 7 ವ್ಯಕ್ತಿಗಳ ಮೇಲೆ ಇದ್ದರೆ ಆ ಕೆಲಸಗಾರರು, 7 ಮತ್ತು ಅದಕ್ಕಿಂತ ಹೆಚ್ಚು ಕೆಲಸಗಾರರು ಎಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಟ್ರೇಡ್ ಯೂನಿಯನ್ ಆಕ್ಟ್ ಮಾಡುವ ಅವಕಾಶವಿರುತ್ತದೆ. ಅದನ್ನು ನಾವು ವ್ಯಾಪಾರ ಒಕ್ಕೂಟದ ಹಕ್ಕುಗಳು ಎಂದು ಕರೆಯುತ್ತೇವೆ. ಸರ್ವಿಸ್ ರೈಟ್ಸ್ ಅಂದರೆ ಸೇವಾ ಹಕ್ಕುಗಳು. ಈಗ ನಾವು 15.4ರಲ್ಲಿ ಪರ್ಸನಲ್ ರೈಟ್ಸ್, ವೈಯಕ್ತಿಕ ಹಕ್ಕುಗಳ ಬಗ್ಗೆ ಕಲಿಯುತ್ತಿದ್ದೇವೆ. ಮೊದಲನೆಯದು ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ, ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು. ವ್ಯಕ್ತಿಯ ಖಾಸಗಿ ಜೀವನವನ್ನು ಅವನ ಆತ್ಮಸಾಕ್ಷಿಯ ವಿಷಯವೆಂದು ಪರಿಗಣಿಸಲಾಗುತ್ತದೆ. ಅದರ ಸ್ವಾತಂತ್ರ್ಯವನ್ನು ಎಲ್ಲ ರಾಜ್ಯಗಳು ಖಾತರಿಪಡಿಸುತ್ತವೆ. ಭಾರತದ ಸಂವಿಧಾನ ಆರ್ಟಿಕಲ್ 21 ಎಲ್ಲ ವ್ಯಕ್ತಿಗಳಿಗೆ ಜೀವನ ಮತ್ತು ಸ್ವಾತಂತ್ರ್ಯದ ರಕ್ಷಣೆ ನೀಡುತ್ತದೆ. ಇದು ಚಲನೆಯ ಸ್ವಾತಂತ್ರ್ಯವನ್ನು ಸಹ ಒಳಗೊಂಡಿದೆ. ಎರಡನೆಯದು ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಅಂದರೆ ಆರ್ಟಿಕಲ್ 14ರ ಪ್ರಕಾರ ನಾವೆಲ್ಲರೂ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆಯ ಹಕ್ಕನ್ನು ಹೊಂದಿರುತ್ತೇವೆ. ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ರಾಜ್ಯವು ನಾಗರಿಕರನ್ನು ತಾರತಮ್ಯ ಮಾಡುವಂತಿಲ್ಲ ಎಂದರ್ಥ. ಆದಾಗ್ಯೂ ಆರ್ಟಿಕಲ್ 15 ರಕ್ಷಣಾತ್ಮಕ ತಾರತಮ್ಯ ಮತ್ತು ಮಹಿಳೆಯರು, ಮಕ್ಕಳು, ಹಿಂದುಳಿದ ಜಾತಿಗಳು, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದ ವಿಷಯದಲ್ಲಿ ನಾಗರಿಕರ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಾಗಿ ಮೀಸಲಾತಿಯನ್ನು ಒದಗಿಸುತ್ತದೆ. ಮುಂದಿನದು
ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ಆರ್ಟಿಕಲ್ 25ರಿಂದ 28ರವರೆಗೆ ಇದು ಪಸರಿಸಿದೆ. ಕನ್ನಡದಲ್ಲಿ ಇದನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಎಂದು ಕರೆಯಲಾಗಿದೆ. ಈ ಹಕ್ಕಿನ ಅಡಿಯಲ್ಲಿ ಎಲ್ಲ ವ್ಯಕ್ತಿಗಳು ಆತ್ಮಸಾಕ್ಷಿಯ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ ಮತ್ತು ಕೆಲವು ನಿಯಮಗಳ ಅಡಿಯಲ್ಲಿ ಧರ್ಮವನ್ನು ಪ್ರತಿಪಾದಿಸುವ, ಅಭ್ಯಾಸ ಮಾಡುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ. 14B ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ ಎಂದು ಇರುವುದರಿಂದ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ರಾಜ್ಯವು ನಾಗರಿಕರನ್ನು ತಾರತಮ್ಯ ಮಾಡುವಂತಿಲ್ಲ ಎಂದು ಆಗಲೇ ನಾವು ಹೇಳಿರುವುದರಿಂದ ನಾವು ಮುಂದಿನ ಅಂಶಕ್ಕೆ ಹೋಗೋಣ. ಅದು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಇದನ್ನು ಸಹ ನಾವು ಹಿಂದೆಯೇ ನೋಡಿದ್ದೇವೆ. ಆದರೂ ಎಲ್ಲ ವ್ಯಕ್ತಿಗಳು ಆತ್ಮಸಾಕ್ಷಿಯ ಸ್ವತಂತ್ರವನ್ನು ಹೊಂದಿದ್ದಾರೆ ಮತ್ತು ಕೆಲವು ನಿಯಮಗಳ ಅಡಿಯಲ್ಲಿ ಧರ್ಮವನ್ನು ಪ್ರತಿಪಾದಿಸುವ, ಅಭ್ಯಾಸ ಮಾಡುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗಿದೆ. ರೈಟ್ ಟು ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಖಾಸಗಿ ಆಸ್ತಿಯ ಹಕ್ಕು. ಈ ಹಕ್ಕಿನ ಅಡಿಯಲ್ಲಿ ಎಲ್ಲ ವ್ಯಕ್ತಿಗಳು ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಬಹುದು, ಹಿಡಿದಿಟ್ಟುಕೊಳ್ಳಬಹುದು ಮತ್ತು ವಿಲೇವಾರಿಯನ್ನು ಸಹ ಮಾಡಬಹುದಾಗಿದೆ. ಮುಂದಿನ ಅಂಶ ಬಂದು ರೈಟ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಟು ಕ್ಯಾರಿ ಔಟ್ ಎನಿ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್. ಅಂದರೆ ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡಲು ಅಥವಾ ಯಾವುದೇ ಉದ್ಯೋಗ ಅಥವಾ ವ್ಯಾಪಾರ ಅಥವಾ ವ್ಯಾಪಾರವನ್ನು ಕೈಗೊಳ್ಳುವ ಹಕ್ಕನ್ನು ನಾವೆಲ್ಲ ಹೊಂದಿದ್ದೇವೆ. ಸಂವಿಧಾನವು ನಾಗರಿಕರಿಗೆ ಈ ಎಲ್ಲ ಹಕ್ಕುಗಳನ್ನು ಖಾತರಿಪಡಿಸುತ್ತದೆ. ಆದರೆ ಸಾರ್ವಜನಿಕ ಸೇವಕರಿಗೆ ಸಂಬಂಧಿಸಿದಂತೆ ರಾಜ್ಯವು ಅವರ ವೈಯಕ್ತಿಕ ನಡವಳಿಕೆ ಮತ್ತು ಖಾಸಗಿ ಸಂಬಂಧಗಳನ್ನು ನಿಯಂತ್ರಿಸುತ್ತದೆ. ಅದು ಅವರ ಸಮಗ್ರತೆ, ಖ್ಯಾತಿ, ವಿಶ್ವಾಸ ಮತ್ತು ಸಾರ್ವಜನಿಕ ಕಚೇರಿಯ ಘನತೆಯ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ನಾಗರಿಕ ಸೇವಕರ ಮೂಲಕ ಸರ್ಕಾರಗಳು
ನಿಯಮಗಳು ಮತ್ತು ಸಂಹಿತೆಗಳನ್ನು ನಿಯಮಿಸಿ ಮತ್ತು ಸಾರ್ವಜನಿಕ ಉದ್ಯೋಗಿಗಳಿಂದ ಅಗತ್ಯವಿರುವ ನಡವಳಿಕೆಯನ್ನು ನಿಯಂತ್ರಿಸುತ್ತದೆ. ಸರ್ಕಾರ ಮತ್ತು ಪೌರ ಕಾರ್ಮಿಕರ ನಡುವಿನ ಸಂಬಂಧವು ಒಪ್ಪಂದದ ಆಧಾರದ ಮೇಲೆ ನಿಂತಿದೆ. ಕೋಡ್, ನಡವಳಿಕೆ ನಿಯಮಗಳು ಮತ್ತು ಒಪ್ಪಂದದ ಯಾವುದೇ ಉಲ್ಲಂಘನೆಯು ವಿವಿಧ ರೀತಿಯ ಶಿಕ್ಷೆಗೆ ಕಾರಣವಾಗುತ್ತವೆ. ಸೇವೆಯಿಂದ ವಜಾ ಸಹ ಗೊಳಿಸಲಾಗುತ್ತದೆ. ಆದಾಗ್ಯೂ ಈ ನಿರ್ಬಂಧಗಳನ್ನು ಹೇರುವುದು ಅವರ ಮೂಲಭೂತ ಹಕ್ಕುಗಳ ರದ್ಧತಿ ಅಥವಾ ಮೂಲಭೂತ ಹಕ್ಕುಗಳ ಆಕ್ರಮಣವಲ್ಲ. 15.5 ಸಿವಿಲ್ ರೈಟ್ಸ್ ಅಂದರೆ ರೈಟ್ ಟು ಪ್ರೈವೇಟ್ ಟ್ರೇಡ್ ಅಂಡ್ ಎಂಪ್ಲಾಯ್ಮೆಂಟ್ ಅಡಿಯಲ್ಲಿ ನಾಗರಿಕ ಹಕ್ಕುಗಳು, ಅವುಗಳಲ್ಲಿ ಖಾಸಗಿ ವ್ಯಾಪಾರ ಮತ್ತು ಉದ್ಯೋಗದ ಹಕ್ಕು, ಸರ್ಕಾರಿ ನೌಕರರ ನಾಗರಿಕ ಸ್ವಾತಂತ್ರ್ಯಗಳು, ಇತರ ನಾಗರಿಕರ ಮೇಲೆ ವಿಧಿಸಲಾದ ವಿಶೇಷ ಕರ್ತವ್ಯಗಳಿಂದ ಮತ್ತು ಅವರ ನಡತೆ ಮತ್ತು ಖಾಸಗಿ ಸಂಬಂಧವನ್ನು ಇದು ನಿಯಂತ್ರಿಸುತ್ತದೆ. ಕಚೇರಿಯ ಕಾರಣದಿಂದ ಅವರು ಹೊಂದಿರುವ ವಿಶೇಷ ಜವಾಬ್ದಾರಿಗಳಿಂದ ಹೆಚ್ಚು ಮೊಟಕುಗೊಂಡಿವೆ. ನಾಗರಿಕ ಸೇವಕರ ನಾಗರಿಕ ಜೀವನಕ್ಕೆ ಸಂಬಂಧಿಸಿದಂತೆ ರಾಜ್ಯವು ಅವರ ನಡತೆ ಮತ್ತು ಖಾಸಗಿ ಸಂಬಂಧವನ್ನು ನಿಯಂತ್ರಿಸುತ್ತದೆ. ಅವರ ಸಮಗ್ರತೆಯ ಮೇಲೆ ಪರಿಣಾಮ ಬೀರುತ್ತಾರೆ ಮತ್ತು ಖ್ಯಾತಿ ಇವುಗಳೆಲ್ಲರ ದೃಷ್ಟಿಯಿಂದ ಖಾಸಗಿ ವ್ಯವಹಾರದಲ್ಲಿ ಪಾಲ್ಗೊಳ್ಳುವ ಅಧಿಕೃತ ಹಕ್ಕಿನ ಮೇಲೆ ಕೆಲವು ನಿರ್ಬಂಧನೆಗಳನ್ನು ಇರಿಸಲಾಗುತ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಒಬ್ಬ ಅಧಿಕಾರಿಯು ಅವನ ಅಥವಾ ಅವಳ ಕರ್ತವ್ಯಗಳ ಸಾಮಾನ್ಯ ಕೋರ್ಸ್ನಲ್ಲಿ ಅವನ ಅಥವಾ ಅವಳ ಸಂಪರ್ಕಕ್ಕೆ ಬರುವ ಕ್ಷೇತ್ರಗಳಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಹೊಂದಲು ಧನಾತ್ಮಕವಾಗಿ ನಿಷೇಧಿಸಲಾಗಿದೆ. ವ್ಯವಹಾರದ ಕೆಲವು ಶಾಖೆಗಳನ್ನು ನಿಯಂತ್ರಿಸಲು ಅವನ ಅಧಿಕೃತ ಕರ್ತವ್ಯಗಳು ಅಗತ್ಯವಿದ್ದರೆ ಒಬ್ಬರ ಸಮಗ್ರತೆಯ ಮೇಲೆ ಅವಿವೇಕದ ಒತ್ತಡವನ್ನು ಉಂಟು ಮಾಡುವ ಪ್ರಲೋಭನೆಗಳು ಸಹ ಉಂಟಾಗಬಹುದು. ಆದ್ದರಿಂದ ಕೆಲವು ನಿರ್ಬಂಧಗಳು ಮಿತಿಗಳನ್ನು ನಾಗರಿಕ ಸೇವಾ ನಿಯಮಾವಳಿಗಳಿಂದ ವಿಧಿಸಲಾಗುತ್ತದೆ. ಸರ್ಕಾರದ ಹಿಂದಿನ ಅನುಮತಿಯನ್ನು ಹೊರತುಪಡಿಸಿ ಯಾವುದೇ ನಾಗರಿಕ ಸೇವಕನು ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಿರುವುದಿಲ್ಲ. ಇದು ಕುಟುಂಬದ ಯಾವುದೇ ಸದಸ್ಯರು ಮಾಲೀಕತ್ವದ ಅಥವಾ ನಿರ್ವಹಿಸುವ ವ್ಯಾಪಾರವನ್ನು ಬೆಂಬಲಿಸುತ್ತದೆ. ಅಮೆರಿಕನ್ ಸರ್ಕಾರವು
ನಾಗರಿಕ ಸೇವಕರ ವೈಯಕ್ತಿಕ ಹಕ್ಕನ್ನು ನಿರ್ಬಂಧಿಸುತ್ತದೆ. ಅವರು ಸರ್ಕಾರಿ ಸೇವೆಗೆ ಪ್ರವೇಶಿಸಲು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು, ಅವರನ್ನು ಸಿದ್ಧಪಡಿಸಲು ವೈಯಕ್ತಿಕವಾಗಿ ಅಥವಾ ಗುಂಪಿನಲ್ಲಿ ಯಾರಿಗೂ ತರಬೇತಿ ನೀಡಲು ಸಾಧ್ಯವಿರುವುದಿಲ್ಲ. ಇದು ಅಸಮರ್ಪಕವಾಗಿದೆ. ಹಾಗೆ ಯಾವುದೇ ಸರ್ಕಾರಿ ನೌಕರನಿಗೆ ಅಂತಹ ಯಾವುದೇ ಕಾರ್ಯಕ್ರಮದೊಂದಿಗೆ ಟ್ಯೂಷನ್ ಮೂಲಕ ಅಥವಾ ಇನ್ನಾವುದೇ ರೀತಿಯಲ್ಲಿ ಸಂಬಂಧ ಹೊಂದಿರಬೇಕು. ಸರ್ಕಾರಿ ನೌಕರರು ತಮ್ಮ ಉದ್ದೇಶಗಳಿಗೆ ಅನುಗುಣವಾಗಿ ಮುಷ್ಕರ ನಡೆಸಲು ತಮ್ಮ ಸದಸ್ಯರನ್ನು ನಿರ್ಬಂಧಿಸುವ ಅಂತಹ ಸಂಘಗಳು, ಸಂಸ್ಥೆಗಳು ಅಥವಾ ಕ್ಲಬ್ಗಳ ಸದಸ್ಯತ್ವವನ್ನು ಸ್ವೀಕರಿಸಲು ಸಾಧ್ಯವಿರುವುದಿಲ್ಲ. ಆದರೆ ನಿಯಮಗಳ ಚೌಕಟ್ಟಿನೊಂದಿಗೆ ಫೆಡರಲ್ ನೌಕರರು ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ಮನವಿ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ. ಫ್ರಾನ್ಸ್ನಲ್ಲಿ ನಾಗರಿಕ ಸೇವಕರು ಇತರ ದೇಶಗಳಿಗಿಂತ ಹೆಚ್ಚು ನಾಗರಿಕ ಹಕ್ಕುಗಳನ್ನು ಅನುಭವಿಸುತ್ತಾರೆ. ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಬಹುದು. ಅವರಿಗೆ ಮುಷ್ಕರ ಮಾಡುವ ಹಕ್ಕಿರುತ್ತದೆ. ಈ ಹಕ್ಕುಗಳು ವ್ಯಾಪಕ ಮತ್ತು ದೂರಗಾಮಿ ಪರಿಣಾಮಗಳನ್ನು ಹೊಂದಿರುತ್ತವೆ. ಭಾರತ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗಳಲ್ಲಿ ಸರ್ಕಾರಿ ನೌಕರರು ಅಂತಹ ಹಕ್ಕುಗಳನ್ನು ಹೊಂದಿಲ್ಲ ಹಾಗೂ ಹೊಂದುವುದಿಲ್ಲ. ರೈಟ್ ಟು ಕಾಂಟ್ರಾಕ್ಟ್ ಅಂದರೆ ಒಪ್ಪಂದದ ಹಕ್ಕು. ಒಪ್ಪಂದದ ಸ್ವಾತಂತ್ರ್ಯವು ನಾಗರಿಕರ ಮೂಲಭೂತ ಹಕ್ಕು. ಸಮಗ್ರತೆ ಮತ್ತು ನಿಷ್ಪಕ್ಷಪಾತದ ದೃಷ್ಟಿಯಿಂದ ನಾಗರಿಕ ಸೇವೆಗಾಗಿ ಈ ಒಪ್ಪಂದದ ಹಕ್ಕನ್ನು ನಿರ್ಬಂಧಿಸಲಾಗಿದೆ. ಅಂತಹವರಿಗೆ ಅನುಮತಿಸಲಾಗುವುದಿಲ್ಲ. ಒಪ್ಪಂದದ ಸ್ವಾತಂತ್ರ್ಯವು ನಾಗರಿಕರ ಮೂಲಭೂತ ಹಕ್ಕು. ಸಮಗ್ರತೆ ಮತ್ತು ನಿಷ್ಪಕ್ಷದ ಪಾತದ ದೃಷ್ಟಿಯಿಂದ ನಾಗರಿಕ ಸೇವೆಗಾಗಿ ಈ ಒಪ್ಪಂದದ ಹಕ್ಕನ್ನು ನಿರ್ಬಂಧಿಸಲಾಗಿದೆ. ಯಾವುದೇ ಊಹಾತ್ಮಕ ಹೂಡಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅಥವಾ ಅವರ ಕುಟುಂಬದ ಯಾವುದೇ ಸದಸ್ಯರಿಂದ ವ್ಯಾಪಾರವನ್ನು ಅನುಮತಿಸಲು
ಅಥವಾ ಅವರ ಅಧಿಕಾರದ ಪ್ರದೇಶದಲ್ಲಿ ವಾಸಿಸುವ ಯಾವುದೇ ವ್ಯಕ್ತಿಗೆ ಹಣವನ್ನು ಸಾಲವಾಗಿ ನೀಡಲು ಅಥವಾ ಇತರ ಯಾವುದೇ ವ್ಯಕ್ತಿಯಿಂದ ಹಣವನ್ನು ಎರವಲು ಪಡೆಯಲು ಅನುಮತಿಸಲಾಗುವುದಿಲ್ಲ. ಅವರು ಅಧಿಕೃತ ವ್ಯವಹಾರಗಳನ್ನು ಹೊಂದುವ ಸಾಧ್ಯತೆ ಇದೆ. ಇದಲ್ಲದೆ ನಿರ್ದಿಷ್ಟ ಮಿತಿಗಳನ್ನು ಮೀರಿದ ತಮ್ಮ ಆಸ್ತಿಗಳನ್ನು ಖರೀದಿಸಲು ಮತ್ತು ವಿಲೇವಾರಿ ಮಾಡಲು ಅವರು ಸರ್ಕಾರದ ಪೂರ್ವಾನುಮತಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. Right to vindication of his acts or character ಅಂದರೆ ಅವನ ಕೃತ್ಯಗಳು ಅಥವಾ ಪಾತ್ರದ ಸಮರ್ಥನೆಗೆ ಇರುವ ಹಕ್ಕುಗಳು. ಪೌರ ಕಾರ್ಮಿಕರು ಹಿನ್ನೆಲೆಯಲ್ಲಿ ಇರಬೇಕೆಂದು ನಿರೀಕ್ಷಿಸುವ ಮತ್ತು ಅವರು ತಟಸ್ಥರಾಗಿರಬೇಕಾದ ಅತಂತ್ರ ಪ್ರಜಾಪ್ರಭುತ್ವದಲ್ಲಿ ಪೌರ ಕಾರ್ಮಿಕರ ಆಯೋಗಗಳು ಮತ್ತು ಲೋಪಗಳಿಗೆ ಸಚಿವರು ಜವಾಬ್ದಾರರಾಗಿರುತ್ತಾರೆ. ಅಂತೆಯೇ ಭಾರತದಲ್ಲಿ ಪ್ರತಿಕೂಲ ಟೀಕೆ ಅಥವಾ ಮಾನಹಾನಿಕರ ಪಾತ್ರದ ಲಗತ್ತಿಸಲಾದ ಅವರ ಯಾವುದೇ ಅಧಿಕೃತ ಕಾರ್ಯಗಳ ಸಮರ್ಥನೆಗಾಗಿ ಕಾನೂನು, ನ್ಯಾಯಾಲಯ ಮತ್ತು ಪತ್ರಿಕಾವನ್ನು ಆಶ್ರಯಿಸುವುದರಿಂದ ನಾಗರಿಕ ಸೇವಕರನ್ನು ನಿರ್ಬಂಧಿಸಲಾಗಿದೆ. ಆದಾಗ್ಯೂ ಫ್ರಾನ್ಸ್ನಲ್ಲಿ ನಾಗರಿಕ ಸೇವೆಗಳ ಮೂಲಕ ನಾಗರಿಕ ಸೇವೆಗಳ ಸಾಮೂಹಿಕ ಹಿತಾಸಕ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಮತ್ತು ಸಿಬ್ಬಂದಿ ಆಡಳಿತದ ನಿಯಮಗಳು ಮತ್ತು ಮಾನದಂಡಗಳ ಉಲ್ಲಂಘನೆಯ ಸಂದರ್ಭದಲ್ಲಿ ಅಂತಹ ಆಡಳಿತಾತ್ಮಕ ನಿರ್ಧಾರಗಳ ವಿರುದ್ಧ ನ್ಯಾಯಾಲಯಗಳಲ್ಲಿ ದಾವೆ ಹೂಡಲು ನಾಗರಿಕ ಸೇವಕರಿಗೆ ಹಕ್ಕು ಇರುತ್ತದೆ. ಸಬ್ಸ್ಕ್ರಿಪ್ಷನ್ ಅಂಡ್ ಗಿಫ್ಟ್ಸ್ ಅಂದರೆ ಚಂದಾದಾರಿಕೆಗಳು ಮತ್ತು ಉಡುಗೊರೆಗಳು. ನಾಗರಿಕ ಸೇವಕರು ಯಾವುದೇ ಕೊಡುಗೆಗಳನ್ನು ಕೇಳಲು ಅಥವಾ ಸ್ವೀಕರಿಸಲು ಅಥವಾ ಯಾವುದೇ ವಸ್ತುವಿನ ಅನುಸಾರವಾಗಿ ಯಾವುದೇ ನಿಧಿಯನ್ನು ಸಂಗ್ರಹಿಸಲು ತಮ್ಮನ್ನು ತಾವು ಸಂಯೋಜಿಸಿಕೊಳ್ಳಲು ಅನುಮತಿಸಲಾಗುವುದಿಲ್ಲ. ಸರ್ಕಾರಿ ನೌಕರರ ದಕ್ಷತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಹಿತದೃಷ್ಟಿಯಿಂದ ಅವರು ತಮ್ಮ ಕಚೇರಿಯೊಂದಿಗೆ ಸಂಬಂಧವಿಲ್ಲದ ಯಾವುದೇ ಉದ್ದೇಶಕ್ಕಾಗಿ ಹಣವನ್ನು ಕೋರುವುದನ್ನು ಅಥವಾ ಪಡೆಯುವುದನ್ನು ತಡೆಯುವುದು ಅತ್ಯಗತ್ಯ ಎಂದು ಘೋಷಿಸಲಾಗಿದೆ. ಸಾರ್ವಜನಿಕ ನೌಕರರು ಸಹ ಯಾವುದೇ ಉಡುಗೊರೆಗಳನ್ನು ಸ್ವೀಕರಿಸುವುದಿಲ್ಲ. ಅವರ ಕುಟುಂಬದ ಸದಸ್ಯರು ಸಹ ಅಂತಹ ಯಾವುದೇ ಉಡುಗೊರೆಗಳನ್ನು ಸ್ವೀಕರಿಸಲು ಸರ್ಕಾರ ಅನುಮತಿಸುವುದಿಲ್ಲ. ಹಾಗಾಗಿ ಅವರು
ಯಾವುದೇ ಉಡುಗೊರೆಗಳನ್ನು ಸ್ವೀಕರಿಸಿದಾಗ ಸರ್ಕಾರಕ್ಕೆ ವರದಿ ಮಾಡಬೇಕಾಗುತ್ತದೆ ಮತ್ತು ಅವುಗಳನ್ನು ಸ್ವೀಕರಿಸಲು ಸರ್ಕಾರದ ಅನುಮತಿಯನ್ನು ಸಹ ಪಡೆಯಬೇಕಾಗುತ್ತದೆ. ಹದಿನೈದು ಪಾಯಿಂಟ್ 6 ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಭಾಷಣ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ. ಆಸ್ಟ್ರೇಲಿಯಾ, ಕೆನಡಾ, ಇಂಗ್ಲೆಂಡ್ ಮತ್ತು ಭಾರತದ ಕಾಮನ್ವೆಲ್ತ್ ದೇಶಗಳಲ್ಲಿ ನಾಗರಿಕ ಸೇವಕರು ಪುಸ್ತಕ ಅಥವಾ ಲೇಖನವನ್ನು ಪ್ರಕಟಿಸಲು ಅಥವಾ ಸಾಮಾನ್ಯ ಪ್ರೇಕ್ಷಕರೊಂದಿಗೆ ಮಾತನಾಡಲು ಸಮರ್ಥ ಅಧಿಕಾರಿಗಳ ಪೂರ್ವಾನುಮತಿ ಪಡೆಯಬೇಕಾಗುತ್ತದೆ. ಆದಾಗ್ಯೂ ಆಸ್ಟ್ರೇಲಿಯಾವು ಕೆನಡಾ, ಭಾರತ ಮತ್ತು ಇಂಗ್ಲೆಂಡ್ಗಿಂತ ತನ್ನ ನಾಗರಿಕ ಸೇವಕರಿಂದ ಈ ನಿಯಮಗಳ ಉಲ್ಲಂಘನೆಯ ಬಗ್ಗೆ ಸ್ವಲ್ಪ ಹೆಚ್ಚು ಮೃದು ಧೋರಣೆಯನ್ನು ತೆಗೆದುಕೊಂಡಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ 1939ರ ಹ್ಯಾಚ್ ಆಕ್ಟ್ ತನ್ನ ಫೆಡರಲ್ ಉದ್ಯೋಗಿಗಳಿಗೆ ರಾಜಕೀಯ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅವಕಾಶ ನೀಡಿತ್ತು. ಬದಲಿಗೆ ಅವುಗಳನ್ನು ಖಾಸಗಿಯಾಗಿ ವ್ಯಕ್ತಪಡಿಸಲು ಸಹ ಅವಕಾಶ ನೀಡಿತ್ತು. ಆದರೂ ಅದೇ ಸಮಯದಲ್ಲಿ ನಾಗರಿಕ ಸೇವಾ ಆಯೋಗವು 1907ರ ನಿಯಮಗಳ ಅಡಿಯಲ್ಲಿ ಕಾನೂನುಬದ್ಧವೆಂದು ಪರಿಗಣಿಸಿದ ಅದೇ ಚಟುವಟಿಕೆಗಳನ್ನು ನಿಷೇಧಿಸುವ ಉದ್ದೇಶವನ್ನು ಕಾಯಿದೆ ಎಂದು ಅದು ಘೋಷಿಸಿತು. ಇದು ಖಾಸಗಿ ಅಭಿವ್ಯಕ್ತಿಗೆ ಮಾತ್ರ ಅವಕಾಶ ನೀಡುತ್ತದೆ. 1940ರ 2ನೇ ಹ್ಯಾಚ್ ಆಕ್ಟ್ ಈ ನಿಬಂಧನೆಗಳನ್ನು ರಾಜ್ಯ ಉದ್ಯೋಗದ ಸ್ಥಾನಗಳಿಗೆ ವಿಸ್ತರಿಸಿತು ಮತ್ತು ಸಾರ್ವಜನಿಕ ಉದ್ಯೋಗಗಳು, ಅಭ್ಯರ್ಥಿಗಳು ಮತ್ತು ರಾಜಕೀಯ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಟ್ಟಿತು. ತನ್ನ ಕಚೇರಿಯ ಹೊರಗಿನ ಫ್ರೆಂಚ್ ಅಧಿಕಾರಿಯು ಸರ್ಕಾರವನ್ನು ಟೀಕಿಸಬಹುದು ಮತ್ತು ಸರ್ಕಾರದ ಸಾಮಾನ್ಯ ನೀತಿಗೆ ವಿರುದ್ಧವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು ಎಂಬ ಅಂಶ ಇದೆ. ಆದರೆ ಅವರು ಸೇರಿರುವ ನಿರ್ದಿಷ್ಟ ಸೇವೆಯ ಕೆಲಸದ ಕಡೆಗೆ ವೈಯಕ್ತಿಕ ಟೀಕೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಿರುವುದಿಲ್ಲ. ಅಂತೆಯೇ ಜರ್ಮನಿಯಲ್ಲಿ ಸೇವೆಯ ಹೊರಗಿನ ಸಾರ್ವಜನಿಕ ಸೇವಕನು ರಾಜಕೀಯ ಪ್ರಶ್ನೆಗಳ ಬಗ್ಗೆ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಸಹ ವ್ಯಕ್ತಪಡಿಸಬಹುದು. ಅವರು
ಸರ್ಕಾರಕ್ಕೆ ವಿರುದ್ಧವಾದ ನಿಲುವನ್ನು ಅನುಸರಿಸಲು ಸಾಧ್ಯವಿರುವುದಿಲ್ಲ. ಆದರೆ ಅವನು ಅಥವಾ ಅವಳು ತನ್ನ ಸ್ಥಾನದ ಬಗ್ಗೆ ಒಂದು ನಿರ್ದಿಷ್ಟ ಗೌರವವನ್ನು ಹೊಂದಿರಬೇಕಾಗಿರುತ್ತದೆ. 1953ರ ಕಾನೂನು ಅವರು ಸಮುದಾಯದಿಂದ ಸೇವಕರಾಗಿ ಅವರ ಸ್ಥಾನದಲ್ಲಿರುವ ರಾಜಕೀಯ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಆ ಮಿತ ಮತ್ತು ವಿವೇಚನೆಯನ್ನು ಚಲಾಯಿಸಲು ನಿರ್ಬಂಧಿಸುತ್ತದೆ. ಭಾರತದಲ್ಲಿ ನಾಗರಿಕ ಸೇವಕರು ಸರ್ಕಾರದ ಯಾವುದೇ ನೀತಿ ಅಥವಾ ಕ್ರಮದ ವಿರುದ್ಧ ವ್ಯಕ್ತಪಡಿಸುವಂತಿಲ್ಲ. ಅವರು ಪಕ್ಷಗಳ ರಾಜಕೀಯ ಮತ್ತು ಸಾರ್ವಜನಿಕ ವಿವಾದದ ವಿಷಯಗಳಿಗೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ವ್ಯಕ್ತಪಡಿಸುವಂತಿಲ್ಲ. ಕ್ರಿಟಿಸಿಸಮ್ ಆಫ್ ಗವರ್ನಮೆಂಟ್ ಪಾಲಿಸಿ ಅಂದರೆ ಸರ್ಕಾರದ ನೀತಿಯ ಟೀಕೆ. ಭಾರತದಲ್ಲಿನ ಸಿವಿಲ್ ಸರ್ವಿಸ್ ನಡತೆ ನಿಯಮಗಳ ಪ್ರಕಾರ ಸರ್ಕಾರಿ ನೌಕರರು ಪತ್ರಿಕಾಗೋಷ್ಠಿಯಲ್ಲಿ ಏನನ್ನು ಸಂವಹನ ಮಾಡಲು ಅಂದರೆ ಕಮ್ಯುನಿಕೇಟ್ ಮಾಡಲು, ಯಾವುದೇ ಸಾರ್ವಜನಿಕ ಹೇಳಿಕೆಗಳನ್ನು ಮಾಡಲು, ಸರ್ಕಾರದ ಯಾವುದೇ ನೀತಿಯನ್ನು ಪ್ರತಿಕೂಲ ಟೀಕೆಗೆ ಒಳಪಡಿಸುವ ಯಾವುದೇ ಸತ್ಯ ಅಥವಾ ಅಭಿಪ್ರಾಯವನ್ನು ನೀಡಲು ಅನುಮತಿಸುವುದಾಗುವುದಿಲ್ಲ. ಅಥವಾ ಇದು ಆಂತರಿಕ ಸರ್ಕಾರಿ ಸಂಸ್ಥೆಗಳು ಮತ್ತು ವಿದೇಶಿ ರಾಜ್ಯಗಳ ಸರ್ಕಾರಗಳ ನಡುವಿನ ಮುಜುಗರದ ಸಂಬಂಧಗಳಿಗೆ ಕಾರಣವಾಗುತ್ತದೆ. ನೌಕರರು ಯಾವುದೇ ವಿಚಾರಣೆಗೆ ಪೂರ್ವಾನುಮತಿ ಇಲ್ಲದೆ ಯಾವುದೇ ಪುರಾವೆಗಳನ್ನು ನೀಡುವುದನ್ನು ನಿಷೇಧಿಸಲಾಗಿದೆ. ಅದು ಸರಿಯಾಗಿ ಅಧಿಕೃತವಾಗಿಲ್ಲ. ಈ ನಿರ್ಬಂಧದ ಉದ್ದೇಶವು ನಾಗರಿಕ ಸೇವೆಗಳ ರಾಜಕೀಯ ತಟಸ್ಥತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಸಾರ್ವಜನಿಕ ವಿವಾದಗಳಿಂದ ಅವರನ್ನು ದೂರವಿಡುವುದು ಮತ್ತು ಪೌರ ಕಾರ್ಮಿಕರು ದಿನದ ಸರ್ಕಾರಕ್ಕೆ ಎಲ್ಲ ನಿಷ್ಠೆಯಿಂದ ಸೇವೆ ಸಲ್ಲಿಸಲು ಅನುವು ಮಾಡಿಕೊಡುವುದು. ಬ್ರಿಟನ್ನಲ್ಲಿ ನಾಗರಿಕ ಸೇವಕರು ಯಾವುದೇ ಪಕ್ಷದ ರಾಜಕೀಯದ ಕಡೆಗೆ ತಮ್ಮ ಚಟುವಟಿಕೆಗಳನ್ನು ನಿರ್ದೇಶಿಸದಿದ್ದರೆ ಸಾರ್ವಜನಿಕ ಪ್ರಾಮುಖ್ಯತೆಯ ರಾಜಕೀಯೇತರ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನಲ್ಲಿ ಸರ್ಕಾರವು ತನ್ನ ನೌಕರರು ಸರ್ಕಾರದ ನೀತಿಯನ್ನು ಟೀಕಿಸುವ ಹಕ್ಕನ್ನು ಚಲಾಯಿಸುವುದನ್ನು ನಿರ್ಬಂಧಿಸಬಹುದು. ನೌಕರರು ಶಿಸ್ತುಬದ್ಧವಾಗಿರಬಹುದು. ಅವರ ಟೀಕೆ ಸುಳ್ಳಾಗಿದ್ದರೆ ಮತ್ತು ನಿಜವಾದ ದುರುದ್ದೇಶದಿಂದ ಮಾಡಿದ್ದರೆ, ಟೀಕೆಯು ಗೌಪ್ಯವಾಗಿರುವ ಮಾಹಿತಿಯ ಬಹಿರಂಗಪಡಿಸುವಿಕೆಯನ್ನು ಒಳಗೊಂಡಿದ್ದರೆ ಅಥವಾ ಸೂಚಿಸಿದ ಚಾನೆಲ್ಗಳ ಹೊರಗೆ ಟೀಕೆ ಮಾಡಿದರೆ ಅಥವಾ ಕಾನೂನು ಕಾರ್ಯನಿರ್ವಾಹಕರ ಆದೇಶ ಅಥವಾ ನಿಯಂತ್ರಣದ ಉಲ್ಲಂಘನೆಯಾಗಿದೆ ಎಂದು ತಿಳಿದಾಗ ಮತ್ತು ಟೀಕೆಯು ಕೆಲಸದ ಕಾರ್ಯಕ್ಷಮತೆ, ಶಿಸ್ತು, ಕೆಲಸದ ಸಂಬಂಧಗಳು ಅಥವಾ ಸಂಸ್ಥೆಯ ಗುರಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದರೆ ಅಂತಹವರ ಮೇಲೆ ಕಾನೂನಿನ ಪ್ರಕಾರ
ಕಾರ್ಯ ನಡೆಸಬಹುದು. ಈಗ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಆನ್ ಪೊಲಿಟಿಕಲ್ ಮ್ಯಾಟರ್ಸ್, ರಾಜಕೀಯ ವಿಷಯಗಳ ಮೇಲೆ ಭಾಷಣ ಮತ್ತು ಅಭಿವ್ಯಕ್ತಿ. ಭಾರತದಲ್ಲಿ ನಾಗರಿಕ ಸೇವಕರು ಯಾವುದೇ ರಾಜಕೀಯ ಚಟುವಟಿಕೆ ಮತ್ತು ಚಳವಳಿಯಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಲಾಗಿದೆ. ಅವರು ಸಂಪೂರ್ಣವಾಗಿ ಸಾಹಿತ್ಯಿಕ, ವೈಜ್ಞಾನಿಕ ಅಥವಾ ಕಲಾತ್ಮಕ ಸ್ವಭಾವವನ್ನು ಹೊರತುಪಡಿಸಿ ತಮ್ಮ ಅಭಿಪ್ರಾಯಗಳ ಯಾವುದೇ ಸಾರ್ವಜನಿಕ ಅಭಿವ್ಯಕ್ತಿಯನ್ನು ಮಾಡಲು ಸಾಧ್ಯವಿರುವುದಿಲ್ಲ. ಅವರು ಯಾವುದೇ ವಿಷಯದಲ್ಲಿ, ಸರ್ಕಾರದ ವಿಷಯದಲ್ಲಿ ಭಾಗವಹಿಸದಂತೆ ನಿರ್ಬಂಧಿಸಲಾಗಿದೆ. ಸಂಪಾದನೆಯ ರೀತಿಯಲ್ಲಿ ಯಾವುದೇ ಪ್ರಕಟಣೆಯನ್ನು ನಿರ್ವಹಿಸಬಹುದು. ಹೀಗಾಗಿ ಪತ್ರಿಕಾ ಸ್ವಾತಂತ್ರ್ಯದಿಂದ ಅವರು ಸಂಪೂರ್ಣ ವಂಚಿತರಾಗಿದ್ದಾರೆ. ಬ್ರಿಟನ್ನಿನಲ್ಲಿ ಸಾರ್ವಜನಿಕ ನೀತಿಯ ರಚನೆ ಮತ್ತು ಅನುಷ್ಠಾನದಲ್ಲಿ ತೊಡಗಿರುವ ನಾಗರಿಕ ಸೇವಕರಿಗೆ ರಾಜಕೀಯ ವಿಷಯಗಳ ಬಗ್ಗೆ ಯಾವುದೇ ಅಭಿವ್ಯಕ್ತಿ ಸ್ವಾತಂತ್ರ್ಯವಿಲ್ಲ ಹಾಗೂ ಇರುವುದಿಲ್ಲ. ಆದಾಗ್ಯೂ ಸಣ್ಣ ಮತ್ತು ಕುಶಲ ಗುಂಪುಗಳು ಅವರ ಕರ್ತವ್ಯಗಳು ಕೇವಲ ವಾಡಿಕೆಯ ಪಾತ್ರವನ್ನು ಹೊಂದಿವೆ. ರಾಜಕೀಯ ಅಭಿವ್ಯಕ್ತಿ ಮತ್ತು ಚಟುವಟಿಕೆಗೆ ಸ್ವಾತಂತ್ರ್ಯವಿದೆ. Unauthorized communication of official information ಅಂದರೆ ಅಧಿಕೃತ ಮಾಹಿತಿಯ ಅನಧಿಕೃತ ಸಂವಹನ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನಲ್ಲಿ ಆಕ್ಟ್ 1939 ಅಡಿಯಲ್ಲಿ ಸರ್ಕಾರದ ಯಾವುದೇ ಉದ್ಯೋಗಿ ತನ್ನ ಅಧಿಕೃತ ಅಧಿಕಾರ ಅಥವಾ ಪ್ರಭಾವವನ್ನು ರಾಜಕೀಯ ಉದ್ದೇಶಗಳಿಗಾಗಿ ಬಳಸುವಂತಿಲ್ಲ. ಈ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸುವ ಯಾವುದೇ ವ್ಯಕ್ತಿಯನ್ನು ಅವರು ಹೊಂದಿರುವ ಸ್ಥಾನದಿಂದ ತೆಗೆದುಹಾಕಲಾಗುತ್ತದೆ, ತೆಗೆದುಹಾಕಲೂಬಹುದು. ಭಾರತದಲ್ಲಿ ನೀತಿ ನಿಯಮಗಳ ಪ್ರಕಾರ ಯಾವುದೇ ಸರ್ಕಾರಿ ನೌಕರನು ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ಅಧಿಕೃತ ದಾಖಲೆ ಅಥವಾ ಮಾಹಿತಿಯನ್ನು ಸೂಚಿಸಿದ ನಮೂನೆಯಲ್ಲಿ ಹೊರತುಪಡಿಸಿ ಯಾವುದೇ ಸರ್ಕಾರ ಅಥವಾ ವ್ಯಕ್ತಿಗೆ ಸಂವಹನ ಮಾಡಲು ಅಧಿಕಾರ ಹೊಂದಿರುವುದಿಲ್ಲ. ಸಂವಹನ ಅಂದರೆ ತಿಳಿಸುವುದು, ಕಮ್ಯುನಿಕೇಟ್ ಎಂದು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ಅಧಿಕಾರಿ ಸೀಕ್ರೆಟ್ಸ್ ಆಕ್ಟ್ 1923 ಅಧಿಕೃತ ಮಾಹಿತಿಯ ಅನಧಿಕೃತ ಸಂವಹನದ ಮೇಲೆ ಸೇವಾ ನಿರ್ಬಂಧಗಳನ್ನು ವಿಧಿಸುತ್ತದೆ. ನೌಕರರು ಶತ್ರು ದೇಶಗಳಿಗೆ ಅಂತಹ ಮಾಹಿತಿಯನ್ನು
ಸಂವಹನ ಮಾಡುವುದನ್ನು ತಡೆಯಲು ನಿರ್ಬಂಧಗಳು ಮತ್ತು ಕಠಿಣ ಶಿಕ್ಷೆಗಳು ಅಗತ್ಯವಾಗಿವೆ. ಇದಲ್ಲದೆ ಅಸಾಮಾಜಿಕ ಅಂಶಗಳಿಗೆ ಅಥವಾ ಉದ್ಯೋಗಿಗಳ ವೈಯಕ್ತಿಕ ಉದ್ದೇಶಗಳನ್ನು ಪೂರೈಸಲು ಅಂತಹ ಮಾಹಿತಿಯನ್ನು ಬಳಸುವುದು. ಆದ್ದರಿಂದ ನಾಗರಿಕ ಸೇವಕರು ಅಧಿಕೃತ ಮಾಹಿತಿಯನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಲು ಮತ್ತು ರಕ್ಷಿಸಲು ವಿಶೇಷ ಬಾಧ್ಯತೆಯ ಅಡಿಯಲ್ಲಿ ಇರಿಸಲಾಗುತ್ತದೆ. ಸೆಕೆಂಡ್ ARC ರೆಕಮೆಂಡೇಶನ್ಸ್ 2009, ಎರಡನೇ ARC ಶಿಫಾರಸುಗಳು 2009. ಭಾರತದಲ್ಲಿ ನಾಗರಿಕ ಸೇವಾ ಮೌಲ್ಯಗಳು ಸಂಪ್ರದಾಯದ ವರ್ಷಗಳಿಂದ ವಿಕಸನಗೊಂಡಿವೆ. ಈ ಮೌಲ್ಯಗಳು ನೀತಿ ಸಂಹಿತೆ ಸೇರಿದಂತೆ ವಿವಿಧ ನಿಯಮಗಳಲ್ಲಿ ಸ್ಥಾನ ಪಡೆಯುತ್ತವೆ. ಪ್ರಸ್ತುತ ಜಾರಿಗೊಳಿಸಬಹುದಾದ ಮಾನದಂಡಗಳು ನಡವಳಿಕೆ ನಿಯಮಗಳು, ಕೇಂದ್ರ ನಾಗರಿಕ ಸೇವೆಗಳ ನಡತೆ ನಿಯಮಗಳು 1964 ಮತ್ತು ಅಖಿಲ ಭಾರತ ಸೇವೆಗಳ ಸದಸ್ಯರಿಗೆ ಅನ್ವಯವಾಗುವ ಸಾದೃಶ್ಯದ ನಿಯಮಗಳು, ನಡವಳಿಕೆ ನಿಯಮಗಳಲ್ಲಿ ವಿವರಿಸಿದಂತೆ ನಡವಳಿಕೆಯ ನಿಯಮಗಳು, ಹಾಗೆಯೇ ಸಮಗ್ರತೆ ಮತ್ತು ಕರ್ತವ್ಯಕ್ಕೆ ಸಂಪೂರ್ಣ ಭಕ್ತಿಯನ್ನು ಕಾಪಾಡಿಕೊಳ್ಳುವುದು ಮತ್ತು ಸರ್ಕಾರಿ ನೌಕರನಿಗೆ ಯೋಗ್ಯವಲ್ಲದ ನಡವಳಿಕೆಯಲ್ಲಿ ಪಾಲ್ಗೊಳ್ಳದಂತಹ ಕೆಲವು ಸಾಮಾನ್ಯ ಮಾನದಂಡಗಳನ್ನು ಸಾಮಾನ್ಯವಾಗಿ ಪಟ್ಟಿ ಮಾಡುವ ಕಡೆಗೆ ನಿರ್ದೇಶಿಸಲಾಗುತ್ತಿದೆ. ಸರ್ಕಾರಿ ನೌಕರರಿಗೆ ಅನಪೇಕ್ಷಿತವೆಂದು ಪರಿಗಣಿಸಲಾದ ನಿರ್ದಿಷ್ಟ ಚಟುವಟಿಕೆಗಳು ಭಾರತದಲ್ಲಿ ಪೌರ ಕಾರ್ಮಿಕರಿಗೆ ಯಾವುದೇ ನೀತಿ ಸಂಹಿತೆ ಸೂಚಿಸಿರುವುದಿಲ್ಲ. ಹಾಗಾಗಿ ಸಮಗ್ರ ನಾಗರಿಕ ಸೇವಾ ಸಂಹಿತೆಯನ್ನು 3 ಹಂತಗಳಲ್ಲಿ ಪರಿಕಲ್ಪನೆ ಮಾಡಬಹುದು. ಉನ್ನತ ಮಟ್ಟದಲ್ಲಿ ಸ್ಪಷ್ಟ ಮತ್ತು ಸಂಕ್ಷಿಪ್ತ ಇರಬೇಕು. ನಾಗರಿಕ ಸೇವಕರು ಅಳವಡಿಸಿಕೊಳ್ಳಬೇಕಾದ ಮೌಲ್ಯಗಳು ಮತ್ತು ನೈತಿಕ ಮಾನದಂಡಗಳ ಹೇಳಿಕೆ. ಈ ಮೌಲ್ಯಗಳು ರಾಜಕೀಯ ನಿಷ್ಪಕ್ಷಪಾತ, ಅತ್ಯುನ್ನತ ನೈತಿಕ ಮಾನದಂಡಗಳ ನಿರ್ವಹಣೆ ಮತ್ತು ಕ್ರಮಗಳಿಗೆ ಹೊಣೆಗಾರಿಕೆಯಾಗಿ ಉಲ್ಲೇಖಿಸಿ ನಾಗರಿಕ ಸೇವಕರಿಂದ ಸಾರ್ವಜನಿಕ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸಬೇಕಾಗುತ್ತದೆ. ಎರಡನೆಯ ಹಂತದಲ್ಲಿ ನಾಗರಿಕ ಸೇವಕನ ನಡವಳಿಕೆಯನ್ನು ನಿಯಂತ್ರಿಸುವ ವಿಶಾಲವಾದ ತತ್ವಗಳನ್ನು ವಿವರಿಸಬಹುದು. ಇದು ನೀತಿ ಸಂಹಿತೆಯನ್ನು ರೂಪಿಸುತ್ತದೆ. ಮೂರನೆಯ ಹಂತದಲ್ಲಿ ನಿಖರವಾದ ಮತ್ತು ನಿಸ್ತಂಗಿತವಾದ ರೀತಿಯಲ್ಲಿ ಸ್ವೀಕಾರಾರ್ಹ ಮತ್ತು ಸ್ವೀಕಾರಾರ್ಹವಲ್ಲದ ನಡವಳಿಕೆ ಮತ್ತು ಕ್ರಿಯೆಗಳ ಪಟ್ಟಿಯನ್ನು ನಿಗದಿಪಡಿಸುವ ನಿರ್ದಿಷ್ಟ ನೀತಿ ಸಂಹಿತೆ ಇರಬೇಕಾಗುತ್ತದೆ. ಪ್ರಸ್ತಾವಿತ ನಾಗರಿಕ ಸೇವೆಗಳ ಮಸೂದೆಯಲ್ಲಿ ಮೌಲ್ಯಗಳು ಮತ್ತು ನೀತಿ ಸಂಹಿತೆಗಳನ್ನು ಸೇರಿಸುವ ಮೂಲಕ ಶಾಸನಬದ್ಧ ಬೆಂಬಲವನ್ನು ನೀಡಬೇಕು ಎಂದು ಆಯೋಗವು ಭಾವಿಸುತ್ತದೆ. ನೀತಿ ನಿಯಮಗಳನ್ನು ಮೌಲ್ಯಗಳು ಮತ್ತು ನೀತಿ ಸಂಹಿತೆಯ ಆಧಾರದ ಮೇಲೆ ಸಂಪೂರ್ಣವಾಗಿ ಮರುರೂಪಿಸಬೇಕಾಗಿದೆ. ಈ ನೀತಿ ನಿಯಮಗಳನ್ನು ರೂಪಿಸುವಾಗ ಮತ್ತು ಜಾರಿಗೊಳಿಸುವಲ್ಲಿ ಹೊರಹೊಮ್ಮಬಹುದಾದ ಯಾವುದೇ ಒಂದು ಬೂದು ಪ್ರದೇಶಗಳನ್ನು ಅರ್ಥೈಸಲು ಉದ್ದೇಶಿತ ಕೇಂದ್ರ ನಾಗರಿಕ ಸೇವೆಗಳ ಪ್ರಾಧಿಕಾರವನ್ನು ಸಂಪರ್ಕಿಸಬಹುದಾಗಿದೆ.
ಈ ನಡವಳಿಕೆ ನಿಯಮಗಳು, ನಾಗರಿಕ ಸೇವೆಗಳ ಮೌಲ್ಯಗಳು ಮತ್ತು ನೀತಿ ಸಂಹಿತೆಗೆ ಸಂಬಂಧಿಸಿದ ಶಿಫಾರಸುಗಳನ್ನು ಪ್ರಸ್ತಾವಿತ ನಾಗರಿಕ ಸೇವಾ ಮಸೂದೆಯಲ್ಲಿ ಅಳವಡಿಸಬೇಕಾಗುತ್ತದೆ. ಆದಾಗ್ಯೂ ಎಆರ್ಸಿ ರೆಕಮೆಂಡೇಶನ್ಸ್ ಅನ್ನು ಮುಂದೂಡುವ ನಿರ್ಧಾರವನ್ನು ಭಾರತ ಸರ್ಕಾರ ತೆಗೆದುಕೊಂಡಿದೆ. ಇದರೊಂದಿಗೆ ನಾವು ಇಂದು ಘಟಕ 15ರ ಭಾಗ 1 ಪ್ಯಾರಾ 15ರಿಂದ 15.6 ತನಕ ಸಾರ್ವಜನಿಕ ನೇಮಕರ ಹಕ್ಕುಗಳ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.